ನಾನು ಮೊದಲು ಬೇರಿನ ಬೆಳವಣಿಗೆಗೆ ಅಭಿಮಾನ್ ಬಳಸಿದೆ. ನಾನು ಮೆಣಸಿನಕಾಯಿಗಳನ್ನು ನೆಟ್ಟು 75 ದಿನಗಳಾಗಿವೆ. ನಾನು 70ನೇ ದಿನ ಮೊದಲ ಬಾರಿಗೆ ಕೊಯ್ಲು ಮಾಡಿದೆ. ನನಗೆ ಸುಮಾರು 3 ಟನ್ ಮೆಣಸಿನಕಾಯಿ ಸಿಕ್ಕಿತು. ಈಗ ನಾನು 2ನೇ ಬಾರಿಗೆ ಕೊಯ್ಲು ಮಾಡಲು ಸಿದ್ಧನಾಗಿದ್ದೇನೆ. ಸಸ್ಯಗಳು ಕಂಗೊಳಿಸುತ್ತಿವೆ. ಕಾಯಿಗಳು ಸಹ ಹೇರಳವಾಗಿ ಬೆಳೆದಿವೆ. ನಮಸ್ಕಾರ, ನನ್ನ ಹೆಸರು ಕಾಳಿಯಪ್ಪನ್. ನಾನು ತಿರುಪ್ಪೂರು ಜಿಲ್ಲೆಯಲ್ಲಿ ವಾಸಿಸುತ್ತಿದ್ದೇನೆ. ನಾನು ಕಳೆದ 15 ವರ್ಷಗಳಿಂದ ಕೃಷಿ ಮಾಡುತ್ತಿದ್ದೇನೆ. ನನಗೆ 5 ಎಕರೆ ಭೂಮಿ ಇದೆ. ನಾನು ಜೋಳ, ಟೊಮೆಟೊ, ಈರುಳ್ಳಿ, ಮೆಣಸಿನಕಾಯಿ, ಬದನೆಕಾಯಿ ಮುಂತಾದ ಬೆಳೆಗಳನ್ನು ಬೆಳೆಯುತ್ತೇನೆ. ಮೆಣಸಿನ ಸಸಿಗಳನ್ನು ನೆಟ್ಟ 8ನೇ ದಿನ ನಾನು ಅಭಿಮಾನ್ ಬಳಸಿದೆ. ಬೇರಿನ ಬೆಳವಣಿಗೆ ಅತ್ಯುತ್ತಮವಾಗಿದೆ. ಮೆಣಸಿನ ಸಸಿಗಳನ್ನು ನೆಟ್ಟ 75 ದಿನಗಳಾಗಿವೆ. ನಾನು 70ನೇ ದಿನ ಮೊದಲ ಬಾರಿಗೆ ಕೊಯ್ಲು ಮಾಡಿದೆ. ನನಗೆ ಸುಮಾರು 3 ಟನ್ ಮೆಣಸಿನಕಾಯಿ ಸಿಕ್ಕಿತು. ಅಭಿಮಾನ್ ಬಳಸಿದ 20ನೇ ದಿನ ನಾನು ಆರ್ಬಿಕ್ಸ್ ಬಳಸಿದ್ದೇನೆ. ಹೂವುಗಳು ಚೆನ್ನಾಗಿ ಬಂದವು. ಕಾಯಿಗಳು ಚೆನ್ನಾಗಿ ಬೆಳೆದವು. ಕಾಯಿಗಳು ಹೊಳೆಯುತ್ತವೆ. ಮೆಣಸಿನಕಾಯಿಗಳ ಗಾತ್ರವೂ ದೊಡ್ಡದಾಗಿದೆ. ಪ್ರತಿ ಗಿಡಕ್ಕೆ ಸುಮಾರು 30 ಮೆಣಸಿನಕಾಯಿಗಳು ನೀಡುತ್ತಿದೆ. ಅದರ ನಂತರ ಹೂವುಗಳು ಬಂದ ನಂತರ ನಾನು FL77 ಅನ್ನು ಸಿಂಪಡಿಸಿದ್ದೇನೆ. ಮೆಣಸಿನಕಾಯಿ ಬೆಳವಣಿಗೆ ಉತ್ತಮವಾಗಿದೆ. ರಾಸಾಯನಿಕ ಗೊಬ್ಬರಗಳ ಬೆಲೆ ಹೆಚ್ಚು. ಆದರೆ ಈ APKS ಆರ್ಗಾನಿಕ್ಸ್ ಗೊಬ್ಬರಗಳು ಅಗ್ಗವಾಗಿವೆ ಮತ್ತು ಫಲಿತಾಂಶಗಳು ಉತ್ತಮವಾಗಿವೆ. ನಾನು ನಮ್ಮ ಹಳ್ಳಿಯಲ್ಲಿ ಮೊದಲ ಬಾರಿಗೆ APKS ಆರ್ಗಾನಿಕ್ಸ್ ಗೊಬ್ಬರಗಳನ್ನು ಬಳಸಿದ್ದೇನೆ. ನನಗೆ ಮೊದಲ ಬಾರಿಗೆ ಬಹಳಷ್ಟು ಮೆಣಸಿನಕಾಯಿಗಳು ಸಿಕ್ಕವು. ಈಗ ನಾನು ಅದನ್ನು 2ನೇ ಬಾರಿಗೆ ಕೊಯ್ಲಿಗೆ ಸಿದ್ಧನಿದ್ದೇನೆ. ಕೊಯ್ದ ನಂತರ 4ನೇ ದಿನ ಹೂವುಗಳು ಪೂರ್ಣವಾಗಿ ಅರಳಿವೆ. ಕಾಯಿಗಳು ಸಹ ದೊಡ್ಡ ಪ್ರಮಾಣದಲ್ಲಿ ರೂಪುಗೊಂಡಿವೆ. ನಾನು ಮತ್ತೆ ಆರ್ಬಿಕ್ಸ್ ಅನ್ನು ಬಳಸಲಿದ್ದೇನೆ.